ನಮಸ್ತೆ ಎಲ್ರಿಗೂ. ನಾನು ಹಳೆಯ ಕಾಲದ ಕನ್ನಡ ಪುಸ್ತಕದಲ್ಲಿ 2ನೇ ತರಗತಿಯಲ್ಲಿ ಒಂದು ಪಾಠವನ್ನು ಯಾವಾಗಲೂ ಸಣ್ಣವನಿದ್ದಾಗ ಓದ್ತಾ ಇದ್ದೆ. 3 ಕೊಡಲಿಗಳು ಅಂತ ಒಂದು ಕತೆ ಇತ್ತು. ಅದರಲ್ಲಿ ಒಬ್ಬ ಬಡ ಸೌದೆ ಒಡೆಯುವವನು ಕಾಡಲ್ಲಿ ದಿನ ಸೌದೆ ತರ್ತಿದ್ದ. ಅವನಿಗೆ ಹೆಂಡತಿ ಮಕ್ಕಳು ಇದ್ರು. ಹೆಂಡತಿ ಸ್ವಲ್ಪ ಘಟವಾಣಿ, ಸೌದೆ ತಂದ್ರೆ ಮಾತ್ರ ಊಟ ನೋಡು. ಆಗ ಇವನು ಒಂದಿನ ಸೌದೆ ಕಡ್ಕೊಂಬರಕ್ಕೆ ಅಂತ ಹೋದ. ನದಿ ತಟದ ಒಂದು ಮರವನ್ನು ಹತ್ತದ. ಮರ ಹತ್ತಿದಾಗ ಕೊಡಲಿ ಇಂದ ಮರ ಕಡಿತಿರ್ಬೇಕಾದ್ರೆ ಕೊಡಲಿ ಜಾರಿ ನೀರಿಗೆ ಬಿತ್ತು. ಆಗ ಇವನು ಅಳ್ತಾ ಇದ್ದ. ಯಾಕಂದ್ರೆ ಘಟವಾಣಿ ಹೆಂಡತಿ ಕೈಯಲ್ಲಿ ಬಯಸ್ಕೊಬೇಕು, ಹೊಡೆತ ತಿನ್ಬೇಕಲ್ಲ. ಹಾಗಾಗಿ ಅಯ್ಯೋ ಏನಮ್ಮ ಮಾಡೋದು, ನಾನು ಬಡವ, ನನಗೆ ಹೆಂಡತಿ ಮಕ್ಕಳಿಗೆ ಉಪವಾಸ ಹಾಕಕ್ಕಾಗಲ್ಲ ಅಂತ ನದಿ ದೇವತೆಯನ್ನು ಪ್ರಾರ್ಥಿಸ್ದ. ಆಗ ನದಿ ದೇವತೆ ಅವನಿಗೆ ಅಭಯ ಕೊಟ್ಟು ಅವನನ್ನು ಪರೀಕ್ಷಿಸ್ಬೇಕು ಅಂತ ಅವಳು ಏನು ಮಾಡೋದು ಅಂದ್ರೆ ಒಮ್ಮೆ ಮುಳುಗಿ ಬಂಗಾರದ ಕೊಡಲಿ ಅಂತ ಅಂದಂತೆ. ಇದು ನಿಂದೇನೋ? ಇಲ್ಲ ಅಮ್ಮ, ಇದು ನಂದಲ್ಲ, ನಂದು ಕೊಡಲಿ ಕಬ್ಬಿಣದ್ದು ಅಂದಾಗ ಮತ್ತೊಂದು ಸರಿ ಮುಳುಗಿ ಏನು ಮಾಡೋದು ಅಂದರೆ ಬೆಳ್ಳಿ ಕೊಡಲಿ ತಂದಂತೆ. ತಗೋ ಇದು ನಿಂದ ಅಂದ್ರೆ ಇಲ್ಲ ಇಲ್ಲ ಇದು ನಂದಲ್ಲಮ್ಮ, ನನ್ನ ಕಬ್ಬಿಣದ ಕೊಡಲಿ ಅಂತ ಮತ್ತೆ ಹೇಳ್ದಂತ ಅವನು. ಆಮೇಲೆ 3ನೇ ಸರಿ ಮುಳುಗ್ಬಿಟ್ಟು ನಿಜವಾದ ಕಬ್ಬಿಣದ ಕೊಡಲಿ ತಂದಾಗ ಅವನು ತುಂಬ ಖುಷಿಯಿಂದ ದೇವತೆಗೆ ನಮಸ್ಕರಿಸಿ, ಅಮ್ಮ ಕೊಡಲಿ ಸಿಕ್ತು, ನನ್ನ ಜೀವನ ನಿರಾಳವಾಗಿ ನಡೆಯುತ್ತೆ, ಧನ್ಯವಾದ ಅಂತ ನಮಸ್ಕರಿಸಿದಾಗ ಅವನ ಪ್ರಾಮಾಣಿಕತೆಗೆ ಮೆಚ್ಚಿ ನದಿ ದೇವತೆ 3 ಕೊಡಲಿನೂ ಕೊಟ್ಲು ಅಂತ ಇದೆ. ಇದು ಕತೆ. ತನ್ನದಲ್ಲದ ಒಂದು ವಸ್ತುವನ್ನ ಎಷ್ಟು ನಿರಾಳವಾಗಿ ಕೊಡಲಿಯವನು ಅದನ್ನ ತಿರಸ್ಕರಿಸ್ಬಿಟ್ಟ ನೋಡಿ. ಹೀಗೆ ನಮ್ಮದಲ್ಲದ ವಸ್ತುವನ್ನ ನಾವು ಹೊಂದದೇ ಇರುವುದರಿಂದ ಭಾರರಹಿತವಾಗಿರ್ಬೋದು ಅನ್ನೋದು ಆ ಕಥೆಯಿಂದ ಗೊತ್ತಾಗುತ್ತೆ. ಆದ್ರೆ ಇವತ್ತು ದುರದೃಷ್ಟಕರ ಅಂದ್ರೆ ಕತೆ ಹೇಳುವ ಕಾಂಪಿಟೇಷನ್ ನಲ್ಲಿ ಹುಡುಗರು ಪಾಪ ಈ ಕಥೆಯ ಅಂತರಾರ್ಥವನ್ನು ಅರ್ಥ ಮಾಡ್ಕೊಳ್ಳದೆ ಅಪ್ಪ ಅಮ್ಮನ ಹತ್ರ ಊರು ಹೊಡ್ಸ್ಕೊಂಡು ಹೋಗ್ತವೆ. ಇಂಗ್ಲಿಷಲ್ಲೋ ಹಿಂದಿಯಲ್ಲೋ ಕನ್ನಡದಲ್ಲೋ ಹೇಳ್ತವೆ. ಆಮೇಲೆ ಬಹುಮಾನವನ್ನು ಪಡಿತಾರೆ. ಆಮೇಲೆ ಯಾವುದೇ ಶಾಲೆಗೆ ಹೋಗ್ಲಿ ಬೆಳೀತಾ ಬೆಳೀತಾ ಪ್ರಬಂಧವನ್ನು, ಭಾಷಣವನ್ನು ಮತ್ತೆ ಪ್ರಶ್ನೆ ಉತ್ತರವನ್ನು ಏನೋ ಬರ್ಸ್ಕೊಂಡು ಹೋಗ್ತಾರೆ ಬೇರೆಯವರಿಂದ. ಮತ್ತೆ ಶಬಾಷ್ಗಿರಿ ಪಡಿತಾರೆ. ಆಮೇಲೆ ಖುಷಿ ಆಗ್ತಾರೆ. ಬಂಧು ಬಾಂಧವರು, ತಂದೆ ತಾಯಿಗಳು ಖುಷಿ ಆಗ್ತಾರೆ. ಆದ್ರೆ ತನ್ನದಲ್ಲದ ವಸ್ತುವನ್ನ ತಾನು ಹೊಂದಿದ್ದೀನಿ ಅಂತ ಆ ಮಗುವಿಗೆ ಅಥವಾ ಆ ಹುಡುಗನಿಗೆ ಹುಡುಗಿಗೆ ಗೊತ್ತೇ ಆಗೋದಿಲ್ಲ. ಬೆಳೀತಾ ಬೆಳೀತಾ ಇದೇ ಅಭ್ಯಾಸ ಆಗಿ ತನ್ನದಲ್ಲದ ವಸ್ತುವನ್ನ ಪಡೆಯುವುದಕ್ಕೆ ವಾಮ ಮಾರ್ಗವನ್ನು ಹಿಡಿಯೋದು ಸಹಜವಾಗಿ ಬಂದ್ಬಿಡುತ್ತೆ. ಇದು ಒಂದು ಸೂಕ್ಷ್ಮವಾದ ವಿಷಯ. ಶಿಕ್ಷಣದಲ್ಲಿ ನಾವಿಲ್ಲೇ ತಪ್ತಿರೋದು. ಅದನ್ನು ಇನ್ನೊಂದು ಬಗ್ಗೆ ಮಾತಾಡೋಣ ಇನ್ನೊಂದು ದಿನ. ಈಗ ಈ ತನ್ನದಲ್ಲದ ವಸ್ತುವನ್ನ ಹೊಂದುವುದಕ್ಕೆ ಮನುಷ್ಯ ಹಠಮಾರಿ ಧೋರಣೆಯನ್ನು ಹೊಂದುತ್ತಾನೆ ನೋಡಿ. ಹೆಂಗೋ ಕೀರ್ತಿ ಶನಿಯ ಹಿಂದೆ ಹೋಗ್ಬೇಕು ಅಂತ. ಅದು ನಮಗೆ ದುಃಖವನ್ನು ತರುತ್ತೆ, ಮತ್ತೆ ನಮಗೆ ಅಂತ್ಯವನ್ನು ತರುತ್ತೆ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಹೇಳ್ತಾರಲ್ಲ ಹಾಗೆ. ಈ ರಾವಣ, ಇಂದ್ರಜಿತ್ತು, ಈ ಇವರೆಲ್ಲ ಇದಾರಲ್ಲ, ನಿಮಗೆ ಗೊತ್ತಿರೋ ಹಾಗೆ ಜಗದೇಕ ವೀರರು, ಇವರು ಪ್ರಕೃತಿಗೆ ವಿರುದ್ಧವಾಗಿ ನಡೆದುಕೊಂಡು ಕುಂಡಲಿನಿ ಅನ್ನುವ ವಿದ್ಯೆಯನ್ನು ಪಡೆದಿದ್ರು ಅಂತ ವಿವರಣೆ ಬರುತ್ತೆ. ಅಂದ್ರೆ ಏನಪ್ಪಾ ಅಂದ್ರೆ ಪ್ರಕೃತಿಗೆ ವಿರುದ್ಧವಾಗಿ ನಿಂತು ತಮ್ಮ ಶಕ್ತಿಯನ್ನ, ಸಾಮರ್ಥ್ಯವನ್ನ ಒಳ್ಳೆಯದಕ್ಕೆ ಉಪಯೋಗಿಸದೆ ದುಷ್ಕಾರ್ಯಕ್ಕೆ ಉಪಯೋಗಿಸಿ ತಮ್ಮ ಮರಣವನ್ನು ತಂದುಕೊಂಡ ಉದಾಹರಣೆಗಳು ಈ ಇಂದ್ರಜಿತ್ತು ಮತ್ತೆ ರಾವಣ. ಇವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ತಪಶಕ್ತಿಯಿಂದ ತಪಸ್ಸನ್ನೇನೋ ಮಾಡಿದ್ರು. ಅಂದ್ರೆ ದೃಢಚಿತ್ತದಿಂದ ತಪಸ್ ಮಾಡಿದ್ರು. ಲೋಕ ಕಲ್ಯಾಣಾರ್ಥವಾಗಿ ಬೆಳೆಸಿದ್ರೆ ಇವರಿಗಿಂತ ಉನ್ನತ ಮಟ್ಟದ ಜೀವಿಗಳು ಮತ್ತೊಬ್ರು ಇರ್ತಿರ್ಲಿಲ್ಲ. ಆದರೆ ಸಕಲ ಸೃಷ್ಟಿಯನ್ನು ತನ್ನ ಕಾಲ ಕೆಳಗೆ ಇಡಬೇಕು ಅನ್ನೋ ಕಾರಣದಿಂದ ಎಲ್ಲ ಶಕ್ತಿಯನ್ನು ಸಂಹರಿಸಿ ತಮ್ಮೊಳಗೆ ಇಟ್ಕೊಂಡ್ರು. ಅಂದ್ರೆ ತಮ್ಮ ಶರೀರದೊಳಗೆ, ಮನಸ್ಸಿನೊಳಗೆ ಇಟ್ಕೊಂಡ್ರು. ಅವರಿಗೆ ಭಯವೇ ಇರಲಿಲ್ಲ. ಹೌದಾ? ಆಗ ಪ್ರಕೃತಿಯ ವಿಕೋಪಗಳು ಇವತ್ತು ನಮ್ಮನ್ನು ಹೆಂಗ್ ಕಾಡ್ತಿದ್ಯೋ, ಪರ್ವತ ಬೀಳುವುದು, ಪ್ರವಾಹ, ಮತ್ತೆ ರಣಮಳೆ, ಭೂಕಂಪ, ಸುನಾಮಿ ಇತ್ಯಾದಿಗಳ ತರ ಪ್ರಪಂಚವನ್ನೇ ಪ್ರಳಯ ಮಾಡಕ್ ಹೊರಟರು. ಆಮೇಲೆ ಅವರು ತಮಗೆ ವಿರುದ್ಧವಾದ ಒಂದು ಸೂಕ್ತ ಶಕ್ತಿ, ಈಗ ರಾವಣನಿಗೆ ರಾಮ, ಹೌದಾ, ನಿಮಗೆ ಗೊತ್ತಲ್ಲ, ಕಂಸನಿಗೆ ಕೃಷ್ಣ, ಹೀಗೆ ಶಕ್ತಿ ಸೂಕ್ತವಾಗಿ ಅವರಿಗೆ ಎದುರು ನಿಂತು ಅವರನ್ನು ಸಂಹಾರ ಮಾಡಿದ್ದು ಅಂತ ಗೊತ್ತು. ಈಗ ಆ ಕುಂಡಲಿನಿ ವಿದ್ಯೆಗೆ ಬರೋಣ.
ಪ್ರಕೃತಿಗೆ ವಿರುದ್ಧವಾದ ಅಂಶವನ್ನ ಇವರು ಹೊಂದಿ ದುಷ್ಕಾರ್ಯಕ್ಕೆ ಅದನ್ನ ಬಳಸಿದ್ರಿಂದ ಅವರು ಮರಣವನ್ನಪ್ಪಿದ್ರು ಅಂತ ಇದೆ. ಹೌದಾ? ಅದು ಹೇಗೆ ಹಾಗಾದ್ರೆ ಬ್ರಹ್ಮಾಸ್ತ್ರಕ್ಕೆ ಒಂದು ವರ ಆಯಿತು ಅಂತ ನೋಡೋಣ. ಇದು ನಮ್ಮ ಗುರುಗಳು ಚೆನ್ನಾಗಿ ಹೇಳ್ತಿದ್ರು. ಬ್ರಹ್ಮಾಸ್ತ್ರ ಅಂತ ಅಂದ್ರೆ ಬ್ರಹ್ಮ ಎಲ್ಲ ಸೃಷ್ಟಿ ಮಾಡೋದಲ್ವಾ. ಬ್ರಹ್ಮ ಎಲ್ಲ ಶಕ್ತಿಯನ್ನು ತನ್ನೊಳಗೆ ಇಟ್ಕೊಂಡಿರ್ತಾನೆ. ಸೃಷ್ಟಿಕರ್ತ ಅವನು. ಒಳ್ಳೇದಾಗಿ ನಡ್ಕೊಂಡ್ರೆ ಅವನು ಎಲ್ಲವನ್ನು ಹೊರ ಕೊಡ್ತಾನೆ, ತಥಾಸ್ತು ಅಂತಾನೆ. ಆದ್ರೆ ವಿನಾಶಕಾರಕ್ಕೆ ಹೊರ ಕೇಳಿದ್ರು ಬೇಡ ಅನ್ನಲ್ಲ, ಅದನ್ನೆಲ್ಲ ಕೊಡ್ತಾ ಹೋಗ್ತಾನೆ. ಆದ್ರೆ ನಾಶಕ್ಕೊಂದು ಮೂಲ ಇಟ್ಟಿರ್ತಾನೆ. ಅದನ್ನೇ ಆ ಬ್ರಹ್ಮಾಸ್ತ್ರದ ತುದಿಯಲ್ಲಿ ಅವನು ಸಂಹರಿಸಿ ಇಟ್ಕೊಂಡಿರ್ತಾನೆ. ಎಲ್ಲವನ್ನು ಒಟ್ಟಿಗೆ ಇಟ್ಕೊಂಡಿರ್ತಾನೆ ಬಿಂದುವಿನಲ್ಲಿ. ಬ್ರಹ್ಮಾಸ್ತ್ರದ ಬಾಣದ ಮೊನೆಯ ತುದಿಯಲ್ಲಿ ಪ್ರಕೃತಿ ವಿರೋಧ ಶಕ್ತಿಗಳನ್ನ ಇವರು ಏನು ಇಟ್ಕೊಂಡಿದ್ರು ಅದನ್ನೆಲ್ಲ ಇಟ್ಟಿರ್ತಾನಂತೆ. ಅದನ್ನೆಲ್ಲ ನೀನು ಇಂಥ ಶಕ್ತಿಯನ್ನೆಲ್ಲ ಪುನಃ ಏನ್ ಮಾಡಿದೆ ಅಂದ್ರೆ ಪ್ರಕೃತಿಗೆ ವಿರೋಧವಾಗಿ ಬಳಸದೆ ದುಷ್ಟ ಜನ ಆಗಿದ್ಯಾ, ಸುಮಾರು ಜನರ ಸಂಕಟ ಕಾರಣ ಆಗಿದ್ಯಾ ಅಂತ ಅದನ್ನೆಲ್ಲ ತುದಿಯಲ್ಲಿ ಇಟ್ಟಿರ್ತಾನಂತೆ. ಹಾಗಾಗಿ ಈ ಅಸುರ ಶಕ್ತಿ ಮತ್ತು ದೈವಿ ಶಕ್ತಿಗಳು ವಿರುದ್ಧವಾದಾಗ ಯುದ್ಧಕ್ಕೆ ಆ ಅಸುರ ಶಕ್ತಿ ನಾಶವಾಗುವುದು ಹೇಗೆ ಅಂದ್ರೆ ಈ ಬ್ರಹ್ಮಾಸ್ತ್ರದ ಕೊನೆಯ ಅಂತ್ಯದ ಕಾರಣದಿಂದ. ಇವರು ಏನು ವಿನಾಶಕಾರಕ ಕುಂಡಲಿನಿ ವಿದ್ಯೆಯನ್ನ ಪಡೆದಿದ್ರು ಅದಕ್ಕೆ ಕಾಸಿಗೆ ತಕ್ಕ ಕಜ್ಜಾಯ ಅಂತ ಇದೆಯಲ್ಲ, ಮಾಡಿದುಣ್ಣ ಮಹಾರಾಯ ಅಂತ. ಅವರು ಪಾಪದ ಕಡ ತುಂಬಿರುತ್ತೆ. ಆಗ ಅವರ ಮರಣಕಾಲ ಬಂದಾಗ ಆ ಬ್ರಹ್ಮಾಸ್ತ್ರವನ್ನು ಬಿಟ್ಟಾಗ ಇವರು ನಿಶಕ್ತರಾಗುವುದು ಅದೇ ಕಾರಣದಿಂದ. ತಮ್ಮೊಳಗೆ ಸಂಹರಿಸಿಟ್ಟ ಶಕ್ತಿಯೇ ತಮಗೆ ತಿರುಗು ಬಾಣವಾಗ್ತಿದೆಯಲ್ಲ ಅಂತ ಒಂದು ಕ್ಷಣದ ಅರಿವು ಆಗ ಬಂದು ಅವರು ಕಿಂಕರ್ತವ್ಯ ಮೂಡಲಾಗ್ತಾರಂತೆ. ಆಗ ಒಂದು ಆ ಬ್ರಹ್ಮಾಸ್ತ್ರ ಬಂದು ಆ ಬಾಣವನ್ನ ಏನಪ್ಪ ಬಿಟ್ಟ ರಭಸಕ್ಕೆ ಅವರ ಎದೆ ಛೇದಿಸಿ ಅಥವಾ ಶಿರವನ್ನ ಹರಿದು ಅದು ಹೋಗುತ್ತೆ. ಹೀಗೆ ದುರುಳರು ಏನಾಗ್ತಾರೆ ಅಂದ್ರೆ ತಾವು ಪಡೆದ ಕುಂಡಲಿನಿ ವಿದ್ಯೆಯಿಂದನೇ ನಾಶವಾಗ್ತಾರೆ ಅಂತ. ಅದರಿಂದ ಕತ್ತಿಯನ್ನು ಎತ್ತುವವನು ಕತ್ತಿಯಿಂದಲೇ ನಾಶವಾಗ್ತಾನೆ ಅನ್ನುವ ಒಂದು ಸರಳ ವಾಕ್ಯ ಬಹುಶಃ ಇಲ್ಲಿ ಇದಾಗುತ್ತೆ. ಅದಕ್ಕೆ ನಾನು ಹೇಳೋದು, ನಮ್ಮದಲ್ಲದ ವಿದ್ಯೆಯನ್ನ ನಾವು ಬಳಸಿ ಪ್ರವರ್ಧಮಾನಕ್ಕೆ ಬರುವುದಕ್ಕಿಂತ ನಾನು ಕಷ್ಟಪಟ್ಟು ಸಾಧಿಸಿ ನನ್ನ ಅಳಿವಿನಲ್ಲಿ ಜನಪ್ರಿಯತೆಯನ್ನು ಪಡೆಯುವುದು ಒಳ್ಳೆಯದು ಅಂತ ಪ್ರತಿಯೊಬ್ಬರು ತಿಳ್ಕೋಬೇಕು. ಉದಾಹರಣೆಗೆ ಇವಾಗ ನೋಡಿ, ರಾಜಕೀಯ ನಾಯಕರು ಎಲ್ಲರಿಗೂ ಸನ್ಮಾನ ಮಾಡ್ತಾರೆ. ಹೌದಾ? 4ನೇ ಕ್ಲಾಸ್ ಓದಿದವರು ನಮ್ಮ ರಾಜಕೀಯ ನಾಯಕರಾಗಬಹುದು ಅನ್ನೋದಕ್ಕೆ ಉದಾಹರಣೆ ಜ್ಞಾನಿ ಜಯಸಿಂಗ್ ಅವರು. ಇಂದಿರಾ ಗಾಂಧಿ ಅವರು ಹೇಳ್ದಂಗೆ ಕೇಳುವ ಒಬ್ಬ ರಾಷ್ಟ್ರಪತಿ ಬೇಕು ಅಂತ 4ನೇ ಕ್ಲಾಸ್ ಓದಿದವರನ್ನು ತಗೊಂಡ್ರು. ಹೌದಾ? ಆಮೇಲೆ ಫಕ್ರುದ್ದೀನ್ ಆಲಿ ಅಹಮದ್ ಅವರು ಒಂದು ನಿಮಗೆ ತುರ್ತು ಪರಿಸ್ಥಿತಿಯ ಅವಧಿಯಲ್ಲಿ ಗೊತ್ತಿದೆ, ಅವರು ಬಾತ್ರೂಮಿನಲ್ಲಿದ್ದಾಗ ತುರ್ತು ಪರಿಸ್ಥಿತಿ ಆದೇಶಕ್ಕೆ ಸಹಿ ಹಾಕಿದ್ರು ಅಂತ ಇದೆ. ಇದೆಲ್ಲ ಆಡಳಿತದ ವಿಷಯ ಆದ್ರೂ ಕೀಲುಗೊಂಬೆಗಳ ತರ ಮನುಷ್ಯ ಹೇಗೆ ಕುಂಡಲಿನಿ ವಿದ್ಯೆಯನ್ನ ಪಡೆದು ಇಟ್ಕೊಂಡಿರುವವರು ಕೈಗೊಂಬೆ ಆಗ್ತಾರೆ ಅನ್ನೋದಕ್ಕೆ ಉದಾಹರಣೆ ವರ್ತಮಾನ ಕಾಲದಲ್ಲಿ ಹೇಳಿದೆ ಅಷ್ಟೇ. ಆಮೇಲೆ ಈ ರಾಜಕೀಯ ನಾಯಕರು ಎಲ್ಲ ಸಾಧಕರಿಗೂ, ಈಗ ವಿಜ್ಞಾನದಲ್ಲಿ ಏನೋ ಸಾಧನೆ ಮಾಡಿರ್ತಾರೆ, ಸಮಾಜಶಾಸ್ತ್ರದಲ್ಲಿ ಏನೋ ಸಾಧನೆ ಮಾಡಿರ್ತಾರೆ, ಆಮೇಲೆ ಕ್ರೀಡಾ ಕ್ಷೇತ್ರದಲ್ಲಿ ಏನೋ ಸಾಧನೆ ಮಾಡಿರ್ತಾರೆ, ಏನೇನೋ ವೈಜ್ಞಾನಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಾರೆ. ಇವರೆಲ್ಲ ಏನೋ ಸಾಧನೆ ಮಾಡಿದಾಗ ರಾಜಕೀಯ ನಾಯಕರು, ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳು ಏನ್ ಮಾಡ್ತಾರೆ? ತುಂಬಾ ಸನ್ಮಾನ ಮಾಡ್ತಾರೆ, ಫೋಟೋ ತೆಗೆಸ್ಕೊಂತಾರೆ. ತಮ್ಮದಲ್ಲದ ವಿದ್ಯೆಯನ್ನ ಸರ್ಕಾರಿ ಅಧಿಕಾರಿಗಳು ಮತ್ತು ರಾಜಕೀಯ ನಾಯಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತೋರಿಸಿಕೊಂಡು ತಾವು ಜನಪ್ರಿಯತೆಯನ್ನು ಪಡೀತಾರೆ. ಹೌದಾ? ಈ ಸಾಧಕರಿಗೂ ಏನೋ ಒಂಥರ ಖುಷಿ, ನನಗೆ ಏನೋ ಒಂದು ಪ್ರಧಾನಮಂತ್ರಿಯೊಂದಿಗೋ ರಾಷ್ಟ್ರಪತಿಯೊಂದಿಗೋ ಫೋಟೋ ತೆಗೆಸ್ಕೊಂಡೆ, ನನ್ನ ಜೀವನ ಸಾರ್ಥಕ ಆಯಿತು ಅಂತ. ಇದು ಏನಂದ್ರೆ ಭ್ರಮಾಲೋಕದ ಒಂದು ಪರಮಾವಧಿ. ಇವರು ವಿಜ್ಞಾನದಲ್ಲಿ ಉನ್ನತ ಮಟ್ಟದ ಸಾಧನೆ ಮಾಡಿದ ಒಬ್ಬ ವ್ಯಕ್ತಿ ವಿಜ್ಞಾನದ ಒಂದು ನಿಯಮವೂ ಗೊತ್ತಿಲ್ಲದ ರಾಜಕಾರಣಿಯೊಂದಿಗೆ ಫೋಟೋ ತೆಗೆಸ್ಕೊಂಡಾಗ ರಾಜಕಾರಣಿ ನಗದು. ಅವನ ಹಿಂಬಾಲಕರು ಏನಿದ್ದಾರೆ, ಆ ವಿಜ್ಞಾನದ ಸಾಧನೆ ಮಾಡಿದ ಒಬ್ಬ ವ್ಯಕ್ತಿಯ ಹಿಂಬಾಲಕರು ಅಥವಾ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವ್ಯಕ್ತಿಯ ಹಿಂಬಾಲಕರು ಅವನಿಗೆ ಓಟ್ ತಂದು ಕೊಡ್ತಾರಲ್ಲ ಅಂತ ಅವನ ಮನಸ್ಸಲ್ಲೇ ನಗ್ತಿರ್ತಾನೆ. ಇದೆಲ್ಲ ಇತ್ತೀಚಿನ ಕಾಲದ ಒಳಹರಿವುಗಳು, ಆಡಳಿತದ ಒಳಹರಿವುಗಳು ಮತ್ತೆ ವ್ಯಕ್ತಿ ದುಃಖವನ್ನ ತಂದುಕೊಳ್ಳುವುದಕ್ಕೆ ಕಾರಣವಾದ ಒಳಹರಿವುಗಳು.
ಇದೆಲ್ಲ ತನ್ನದಲ್ಲದ ವಿದ್ಯೆಯನ್ನು ಪಡೆದುಕೊಳ್ಳಬೇಕು ಹೇಗಾದರೂ ಅನ್ನುವ ಒಂದು ಜನಪ್ರಿಯತೆಯ ಒಂದು ಪಿಶಾಚಿ ಅನ್ನೋದು ಬೆನ್ನು ಹತ್ತಿದ ಒಂದು ಮಾದರಿ ಕುಂಡಲಿನಿ ವಿದ್ಯೆಗಳು. ಇದೆಲ್ಲ ಮನುಷ್ಯರ ದುಃಖಕ್ಕೆ, ಸ್ಪರ್ಧೆಗೆ ಕಾರಣ ಆಗುತ್ತೆ. ಯಾಕಂದ್ರೆ ಸಾಧಕನನ್ನ ಜನ ಮರೆತು ಬಿಡ್ತಾರೆ. ಆ ಸಾಧಕನನ್ನ ಸ್ಮರಿಸಿದ ಸಾಧನೆಯನ್ನ ಸ್ಮರಿಸುವ ಜನ ಸಾಧಕನನ್ನು ಯಾವಾಗಲೂ ಮರೆತು ಬಿಡ್ತಾರೆ. ಒಂದು ಕ್ಷಣ ನೆನ್ಪಿಟ್ಕೊಂಡಿರ್ತಾರೆ ಸಮಾರಂಭದಲ್ಲಷ್ಟೇ. ಆದ್ರೆ ಯಾರು ಸಮಾರಂಭ ಮಾಡಿದ್ರೋ ಆ ರಾಜಕಾರಣಿಯನ್ನ, ಉನ್ನತ ಮಟ್ಟದ ಸರ್ಕಾರಿ ಅಧಿಕಾರಿಯನ್ನು ಮಾತ್ರ ಜನ ಮರೆಯಲ್ಲ. ಇದೇ ದುರಂತ. ಆಗ ಆ ಸಾಧಕನಿಗೆ ಎಷ್ಟು ಬೇಜಾರಾಗಬಾರ್ದು, ಹೌದಾ? ಅವನು ತನಗೆ ಸಿಕ್ಕಬೇಕಾಗಿದ್ದು ಸಿಕ್ಕಿಲ್ಲ ಅಂತ ಹೇಳಿ ಅವನು ವಾಮ ಮಾರ್ಗವನ್ನು ತುಳಿಬಹುದಲ್ಲ. ಅವನು ವಿಭಿನ್ನ ಮಾರ್ಗದಿಂದ ಕುಂಡಲಿನಿ ವಿದ್ಯೆಯನ್ನ ಪಡೆದ ರಾವಣ ಮತ್ತು ಇಂದ್ರಜಿತನ ಹಾಗೆ ಸಮಾಜಘಾತಕ ಶಕ್ತಿ ಆಗ್ಬೋದಲ್ಲ. ಇದು ಆಗಬಾರ್ದು. ತನ್ನದಲ್ಲದ ವಿದ್ಯೆಯನ್ನ ಯಾರು ಅಪೇಕ್ಷಿಸಬಾರ್ದು. ಸಾಧಕರಿಗೆ ಅವರಿಗೆ ಯೋಗ್ಯ ಗೌರವ ಕೊಡಲೇಬೇಕು. ನೀವು ತುಂಬಾ ಚೆನ್ನಾಗಿ ಸಾಧಿಸಿದಿರಿ, ನಿಮ್ಮ ಕೀರ್ತಿ ಇನ್ನೂ ಹೆಚ್ಚಲಿ ಅಂತ ಹೇಳಿ ವಿನಮ್ರತೆಯಿಂದ ಅವರನ್ನು ಸ್ಮರಿಸಿ ಅವರಿಂದ ಏನಾದರೂ ಕಲಿಬಹುದಾ ಅಂತ ಸನ್ಮಾನ ಮಾಡಿದ ರಾಜಕಾರಣಿಯೋ ಉನ್ನತ ಮಟ್ಟದ ಸರ್ಕಾರಿ ಅಧಿಕಾರಿಯೋ ಹೇಳುವುದೇ ಆಗಿದ್ರೆ ದುಃಖ ಎಲ್ಲೂ ಇರಲ್ಲ, ಸ್ಪರ್ಧೆ ಎಲ್ಲೂ ಇರಲ್ಲ ಅನ್ನುವುದು ನಮ್ಮ ಗುರುಗಳು ಯಾವಾಗಲೂ ಹೇಳ್ತಿದ್ರು. ರಾವಣ ಕುಂಭಕರ್ಣನ ವಿಷಯ ರಾಮಾಯಣದಲ್ಲೂ ಹೇಳುವಾಗ ಇಷ್ಟೆಲ್ಲ ವಿವರಗಳನ್ನು ಹೇಳಿದ್ರು. ಇದು ಈಗಿನ ಕಾಲಕ್ಕೆ ಎಷ್ಟು ಹೊಂದುತ್ತೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಅದರಿಂದನೇ ನಾನು ಈ ಮಾತು ಹೇಳಿದೆ. ಬಾಕಿ ಎಲ್ಲ ವಿಷಯ ನಾಳೆ ಮಾತಾಡೋಣ. ನಮಸ್ತೆ.